ಎಸ್, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಬಹಳ ಮುಖ್ಯವಾಗಿ ಎಲೆಕ್ಷನ್ ಭರಾಟೆ ಜೋರಾಗ್ತಾ ಇದೆ. ಕೋಲಾರ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಕಾಂಗ್ರೆಸ್ನಲ್ಲಿ ಕೊನೆ ಕ್ಷಣದವರೆಗೂ ಬಹಳ ಕಾತುರತೆ ಇತ್ತು. ಕೆ ವಿ ಗೌತಮ್ ಕೊನೆಗೂ ಆಯ್ಕೆ ಆದರು. ಈ ನಡುವೆ ರಮೇಶ್ ಕುಮಾರ್ ಹಾಗೂ ಕೆ ಎಚ್ ಮುನಿಯಪ್ಪ ನಡುವಿನ ಹಗ್ಗಜಗ್ಗಾಟ ಇಂದು ನಿನ್ನೆಯದಲ್ಲ. ಕಳೆದ ಬಾರಿ ಕೂಡ ಕೆ ಎಚ್ ಮುನಿಯಪ್ಪ ಸೋಲುವುದಕ್ಕೆ ರಮೇಶ್ ಕುಮಾರ್ ಕಾರಣ ಅನ್ನುವಂಥ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಮಾತುಗಳು ಕೇಳಿ ಬಂದಿತ್ತು. ಈ ನಡುವೆ ಸ್ಟಾರ್ ಪ್ರಚಾರಕ ಪಟ್ಟಿಯಿಂದ ಇದೀಗ ಮುನಿಯಪ್ಪ ಅವರು ಔಟ್ ಆಗಿದ್ದಾರೆ. ಸ್ಟಾರ್ ಪ್ರಚಾರಕ ಪಟ್ಟಿ ಅಂತಂದರೆ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಒಂದು ಪಟ್ಟಿ ರೆಡಿ ಮಾಡುತ್ತೆ. ಅದರಲ್ಲಿ ಎಲ್ಲ ಕಡೆ ಹೋಗಿ ಮತವನ್ನು ಸೆಳೆಯುವಂಥ ಶಕ್ತಿ ಇರುವಂಥವರನ್ನು ಸ್ಟಾರ್ ಪ್ರಚಾರಕರು ಅಂತ ಕರೀತಾರೆ. ಈಗ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ನಂಬರ್ 1 ಸ್ಟಾರ್ ಪ್ರಚಾರಕ. ನಂತರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಈ ಥರ ಇರ್ತಾರೆ. ಹಾಗೆಯೇ ಕರ್ನಾಟಕದ ಮಟ್ಟಿಗೆ ಬಹಳ ದೊಡ್ಡ ಪ್ರಭಾವಶಾಲಿ ದಲಿತ ಎಡ ಸಮುದಾಯದ ಪ್ರಬಲ ನಾಯಕ ಕೆ ಎಚ್ ಮುನಿಯಪ್ಪ. ಇವರದ್ದೇ ಆದಂತಹ ಸಮುದಾಯದ ಓಟ್ ಮತ್ತು ಕೋಲಾರದಲ್ಲಿ ಇವರದ್ದೇ ಆದಂಥ ಒಂದು ದೊಡ್ಡ ವೋಟ್ ಬ್ಯಾಂಕ್ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ಸತತವಾಗಿ ಗೆದ್ದು ಬಂದಂಥವರು ಈ ಬಾರಿ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ರೆಡಿಯಾಗಿದ್ದರು. ತಾನೇ ಸ್ವತಃ ನಿಲ್ತೇನೆ ಅಂತ ರೆಡಿಯಾಗಿದ್ದರು. ಬೇರೆ ಬೇರೆ ಕಂಡೀಷನ್ಗಳು ಕೂಡ ಇತ್ತು. ನಿಮಗೆ ಈ ದಲಿತ ಕಾರ್ಡ್ ಅಂತ ಹೇಳಿದಾಗ ಬಹಳ ಮುಖ್ಯವಾಗಿ AICC ಅಧ್ಯಕ್ಷರು ದಲಿತ ಬಲ, ಇವರು ದಲಿತ ಎಡ. ಸೊ ಹಾಗಿರುವಾಗ ಎರಡೂ ಸಮುದಾಯಗಳು ಕೂಡ ಭಾಳ ಪ್ರಭಾವಶಾಲಿಯಾಗಿರುವಂಥ ಸಮುದಾಯಗಳು. ಕೇವಲ ಕೋಲಾರದಲ್ಲಿ ಇದೆ ಅಂತ ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಇದರ ಪ್ರಭಾವಗಳು ಭಾಳ ಜಾಸ್ತಿ ಇರುತ್ತೆ. ಸೊ ಈ ನಡುವೆ ಸ್ಟಾರ್ ಪ್ರಚಾರಕ ಪಟ್ಟಿಯಿಂದ ಅವರನ್ನು ಹೊರಗಿಡಲಾಗಿದೆ. ಇದು ದೊಡ್ಡ ಆಘಾತಕಾರಿ ವಿಚಾರ. ಕೆ ಎಚ್ ಮುನಿಯಪ್ಪ ಸಣ್ಣ ನಾಯಕ ಖಂಡಿತ ಅಲ್ಲ. ಒಂದು ಸಂದರ್ಭದಲ್ಲಿ ಈಗಲೂ ಕೂಡ ಮುಖ್ಯಮಂತ್ರಿ ರೇಸ್ನಲ್ಲಿರುವಂಥ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಯಾವತ್ತೂ ಕೂಡ ಕೆ ಎಚ್ ಮುನಿಯಪ್ಪ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇವರ ನಡುವೆ ಒಂದು ರೀತಿಯಲ್ಲಿ ಹಗ್ಗಜಗ್ಗಾಟ ಯಾವಾಗಲೂ ಆಗ್ತಾನೆ ಇತ್ತು. ಇದೀಗ ಕೆ ಎಚ್ ಮುನಿಯಪ್ಪ ಟಿಕೆಟ್ ಆಕಾಂಕ್ಷಿ ಆಗಿದ್ದರು. ಅವರ ಪುತ್ರಿ ಕೂಡ ಆಲ್ರೆಡಿ MLA ಆಗಿದ್ದಾರೆ. ಅವರ ಅಳಿಯನಿಗೆ ಟಿಕೆಟ್ ಕೊಡಿಸುವಂಥ ಪ್ರಯತ್ನದಲ್ಲಿ ಟಿಕೆಟ್ ಸಿಗಲಿಲ್ಲ. JDS ಹಾಗೂ BJP ಮೈತ್ರಿಕೂಟ ಕೂಡ ಅಲ್ಲಿ JDSಗೆ ಸ್ಥಾನವನ್ನು ಬಿಟ್ಟುಕೊಟ್ಟಿದೆ. ಹಾಗಾಗಿ ಕಾಂಗ್ರೆಸ್ಗೆ ಗೆಲ್ಲುವಂಥ ಒಂದು ಅವಕಾಶ ಇತ್ತು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಇದೀಗ ವಿಜಯ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿಜಯ್, ದಲಿತ್ ಎಡ ಇದು ಕಾಂಗ್ರೆಸ್ಗೆ ಅನಾದಿ ಕಾಲದಿಂದಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಲಾಭ ತರ್ತಾ ಇರುವಂಥ ಒಂದು ಸಮುದಾಯ. ಆಮೇಲೆ ನೀವು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿಚಾರಕ್ಕೆ ಬಂದಾಗ ದಲಿತ ಬಲ ವಿಚಾರಕ್ಕೆ ಬರ್ತಾರೆ ಅವರು. ಸೊ ಈ ಸಂದರ್ಭದಲ್ಲಿ ಆಗಿರುವಂಥ ಘಟನಾವಳಿಗಳನ್ನು ಗಮನಿಸಿದಾಗ ಅಳಿಯನಿಗೆ ಟಿಕೆಟ್ಟು, ಮಗಳಿಗೆ ಆಲ್ರೆಡಿ MLA ಪಟ್ಟ, ತಾನೇ ಸ್ವತಃ ನಿಲ್ತೇನೆ ಅಂತ ಹೇಳಿದ್ರು, ದೇವನಹಳ್ಳಿಯಿಂದ ಸ್ಪರ್ಧೆ ಮಾಡಿದ್ರು. ನಿಮಗೆಲ್ಲ ಗೊತ್ತಿದೆ ಇವರ ಪ್ರಭಾವ ಹೇಗೆ ಅಂತಂದರೆ ಈವನ್ ಮುಖ್ಯಮಂತ್ರಿ ಪಟ್ಟಕ್ಕೂ ಕೂಡ ರೇಸ್ ಬಂದರೆ ಒಂದು ಕ್ಷಣ ಇರುವಂಥವ್ರು. ಆದರೆ ಈಗ ಸ್ಟಾರ್ ಪ್ರಚಾರಕ ಪಟ್ಟಿಯಿಂದ ಕೈಬಿಟ್ಟಿರುವಂಥದ್ದು ಇದು ಯಾರ ಮೇಲುಗೈ ಅಂತ ಹೇಳಬೇಕು? ಇದು ಯಾರ್ದಾದ್ರೂ ಮೇಲುಗೈಯ ಅಥವಾ ಕಾಂಗ್ರೆಸ್ನ ಒಟ್ಟಾರೆ ಹಿನ್ನಡೆನ? ಯಾವ ರೀತಿ ಇದನ್ನು ಪರಾಮರ್ಶಿಸಬೇಕು? ಜಯಪ್ರಕಾಶ್, ಕೋಲಾರ ಟಿಕೆಟ್ ವಿಚಾರ ಸಂಬಂಧಪಟ್ಟಂತೆ ಏನು ಮುಸುಕಿನ ಗುದ್ದಾಟ ಏನಿದೆ ಅಂದ್ರೆ ಸಿದ್ದರಾಮಯ್ಯ ವರ್ಸಸ್ ಒಂದ್ ಕಡೆ ಏನು ಕೆ ಎಚ್ ಮುನಿಯಪ್ಪ ಅಂತ ಕೂಡ ಆ ರೀತಿ ಚರ್ಚೆ ಕಾಂಗ್ರೆಸ್ ನಲ್ಲಿ ಆರಂಭ ಆಗಿತ್ತು. ಯಾಕಂದ್ರೆ ರಮೇಶ್ ಕುಮಾರ್ ಬಣದವರಿಗೆ ಸಿದ್ದರಾಮಯ್ಯ ಅವರು ಬೆಂಬಲ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಅದು ಸಹಜವಾಗಿ ಕೆ ಎಚ್ ಮುನಿಯಪ್ಪ ಕೂಡ ಒಂದು ರೀತಿಯಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅಂತಿಮವಾಗಿ ಟಿಕೆಟ್ ಕೈ ತಪ್ಪಿದ ನಂತರ ಒಂದು ಮಾತನ್ನು ಕೆ ಎಚ್ ಮುನಿಯಪ್ಪ ಹೇಳಿದ್ರು, ನಾನು ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಕರೀತಾರೆ ಹೋಗ್ತೀನಿ, ಸಹಜವಾಗಿ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಬೈತಿ ಸುರೇಶ್ ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ ಅಂತ ಹೇಳುವ ಮೂಲಕ ಒಂದು ಹೆಜ್ಜೆಯನ್ನ ಪ್ರಚಾರದಿಂದ ದೂರ ಉಳಿತೀನಿ ಅಂತ ಒಂದು ಸಂದೇಶ ರವಾನೆ ಮಾಡಿದ್ರು. ಅದಾದ ಬಳಿಕ ಸಂಪೂರ್ಣವಾಗಿ ಪ್ರಚಾರ ಪಟ್ಟಿಯಿಂದ ಹೊರಗಡೆ ಇಟ್ಟಿರುವಂತದ್ದು ಕೆ ಎಚ್ ಮುನಿಯಪ್ಪ ಅವ್ರನ್ನ. ಇದು ಸಾಕಷ್ಟು ಕಾಂಗ್ರೆಸ್ ನಲ್ಲಿ ಒಂದು ರೀತಿಯಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಒಂದಂತೂ ಬಹಳ ಸ್ಪಷ್ಟ, ನೀವಾಗ್ಲೇ ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಎಡಗೈ ಸಮುದಾಯ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಭಾವ ಇರುವಂತದ್ದು. ಆದ್ರೆ ಅಭ್ಯರ್ಥಿಯನ್ನು ಗೆಲ್ಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ತೋರಿಸುವಂತ ಒಂದಷ್ಟು ತಾಕತ್ತು ಅಥವಾ ಒಂದಷ್ಟು ರಾಜಕೀಯ ತಂತ್ರಗಾರಿಕೆ ಕೆ ಎಚ್ ಮುನಿಯಪ್ಪ ಬಳಿ ಇರುವಂತದ್ದು. ಇದು ಈಗ ಸ್ಟಾರ್ ಪ್ರಚಾರಕ ಪಟ್ಟಿಯಿಂದ ಉಳಿದೆಲ್ಲ ಸಚಿವರು ಕೂಡ ಅವಕಾಶ ಕೊಟ್ಟು ಹಿರಿಯ ನಾಯಕ ಮತ್ತು ಅದರಲ್ಲೂ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವ್ರನ್ನ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಸೇರಿಸದೇ ಇರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಇದರ ಡ್ಯಾಮೇಜ್ ಕಾಂಗ್ರೆಸ್ಗೆ ಆಗುತ್ತಾ ಕಾಂಗ್ರೆಸ್ ಅಭ್ಯರ್ಥಿಗಳ ಮೇಲೆ? ಯಾಕಂದ್ರೆ ಈಗ ಅವ್ರಿಗೆ ಒಂದು ಅವಕಾಶ ಸಿಕ್ಕಿರುವಂತದ್ದು, ನನ್ನ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿಲ್ಲ, ಸಹಜವಾಗಿ ಪ್ರಚಾರಕ್ಕೆ ಹೋಗೋದಿಲ್ಲ ಅಂತ ಒಂದಷ್ಟು ಅರ್ಧಂಬರ್ಧ ಮನ್ಸಿತ್ತು ಪ್ರಚಾರಕ್ಕೆ ಹೋಗ್ಬೇಕು ಬೇಡ ಅನ್ನೋ ಸಂಬಂಧಪಟ್ಟಂತೆ. ಈಗ ಸ್ಟಾರ್ ಪ್ರಚಾರಕ ಪಟ್ಟಿಯಿಂದ
ಅದ್ರ ಜೊತೆಗೆ ವಿಜಯ್, ಈಗ ಕಳೆದ ಬಾರಿ ರಮೇಶ್ ಕುಮಾರ್ ಹಾಗೂ ಮುನಿಯಪ್ಪ ನಡುವಿನ ಹಗ್ಗಜಗ್ಗಾಟದಲ್ಲಿ ಮುನಿಯಪ್ಪ ಅವರಿಗೆ ಸೋಲಾಯಿತು, ಮುನಿಸ್ವಾಮಿ ಗೆದ್ದರು. ಈ ಬಾರಿ ಕೂಡ ಒಂದು ವೇಳೆ ಮುನಿಯಪ್ಪ ಕೂಡ ಸೆಟೆದು ನಿಂತರೆ, ಯಾಕಂದರೆ ಮುನಿಯಪ್ಪ ಅವರಿಗೆ ಹೋಲ್ಡ್ ಇದೆ ಅಲ್ಲಿ, ಕಾಂಗ್ರೆಸ್ಗೆ ತೊಂದರೆ ಆಗಲ್ವಾ ಇದು ಅಂತ? ಖಂಡಿತವಾಗ್ಲೂ ಅದ್ರಲ್ಲಿ ಯಾವುದೂ ಕೂಡ ಅನುಮಾನ ಇಲ್ಲ. ಯಾಕೆಂತಂದ್ರೆ ಅವ್ರದೇ ಆದ ಮತ ಬ್ಯಾಂಕ್ ಇರುವಂತದ್ದು ಮತ್ತು ಅವರ ಮಗಳು ಕೂಡ ಅಲ್ಲಿ MLA ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಪರೋಕ್ಷವಾಗಿ ಏನು ಇದು KH ಮುನಿಯಪ್ಪ ಅವರನ್ನು ಸ್ಟಾರ್ ಪ್ರಚಾರಕ ಪಟ್ಟಿಯಿಂದ ಹೊರಗಿಟ್ಟಿರುವಂಥ ವಿಚಾರ ಇದೆಲ್ಲ ನಿಜವಾಗ್ಲೂ ಕಾಂಗ್ರೆಸ್ ಒಂದು ಚಪ್ಪಡಿ ಕಲ್ಲನ್ನು ಕಾಲ ಮೇಲೆ ಹಾಕ್ಕೊಂಡಂಗೆ ಕಾಣ್ತಾ ಇದೆ. ಓಕೆ, ಟಿಕೆಟ್ ಇಲ್ಲ ಮತ್ತೊಂದು ಮಗದೊಂದು, ಆದರೆ ಸ್ಟಾರ್ ಪ್ರಚಾರಕ ಪಟ್ಟಿಯಿಂದ ಹೊರಗಿಡೋದು ಅಂತಂದರೆ ಒಂದು ಲೋಕಸಭಾ ಚುನಾವಣೆಯನ್ನು ನಿರಾಯಾಸವಾಗಿ ಬಿಟ್ಟು ಕೊಟ್ಟಂಗೆ ಕಾಣ್ತಾ ಇದೆ. ಯಾವ ರೀತಿ ಸಮಾಧಾನ ಮಾಡುತ್ತೆ ಗೊತ್ತಿಲ್ಲ.